ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶ್ರೀಕಾಂತ್ ಅಂದ್ಬಿಟ್ಟು. ಹೊಸ ವರ್ಷದ ಶುಭಾಶಯಗಳು. 2026 ನಿಮ್ಮ 2025 ಯಾವ್ಯಾವ ಗೋಲ್ಸ್ ಅಕಂಪ್ಲಿಷ್ ಆಗಿಲ್ವೋ ಅದು ಈ ವರ್ಷದಲ್ಲಿ 2026 ಅಕಂಪ್ಲಿಷ್ ಆಗಲಿ ಅಂದ್ಬಿಟ್ಟು. ಮತ್ತೆ ಇನ್ನೊಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಲ ನಾನು ಬಂದಿರೋದು 5 ವರ್ಷ ಆದಮೇಲೆ ಆ್ಯಕ್ಚುಲಿ ನಾನು ನ್ಯೂ ಇಯರ್ಗೆ ಬರ್ತಾ ಇರೋದು. ಇದು MG ರೋಡಲ್ಲಿ ಯೂಶಲಿ ಫಸ್ಟ್ ಆಫ್ ಆಲ್ ಬೆಂಗಳೂರು ಪೊಲೀಸ್ ಸೆಕ್ಯೂರಿಟಿ ಹಾಗೂ ಈ ಅರೇಂಜ್ಮೆಂಟ್ ಮಾಡಿರೋದು ಸಿಂಗಲ್ ಎಂಟ್ರಿ ಸಿಂಗಲ್ ಎಕ್ಸಿಟ್ ಇದು ಮಾತ್ರ ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ನಿಮಗೆ ವುಮೆನ್ಸ್ ಬರಬೇಕಂದ್ರೆ ಮೊದಲು ಯೋಚನೆ ಮಾಡಬೇಕಾಯಿತು. ಬಟ್ ಈ ಸಲ ನಿಮಗೆ ವುಮೆನ್ಸ್ಗೋಸ್ಕರ ಸಪ್ರೇಟ್ ಬ್ಯಾರಿಕೇಡರ್ ಹಾಕಿದ್ದಾರೆ. ಬ್ಯಾರಿಕೇಡರಲ್ಲಿ ನೀವು ವುಮೆನ್ಸ್ಗೋಸ್ಕರ ಸಪ್ರೇಟ್ ಲೈನ್ ಮಾಡಿದ್ದಾರೆ. ನೀವು ಅಕಸ್ಮಾತ್ ಬರಬೇಕಂದ್ರೆ ನೋಡ್ತಾ ಇದ್ರೆ ಆರಾಮಾಗಿ ಬನ್ನಿ, ಧಾರಾಳವಾಗಿ ಬನ್ನಿ. ಆಮೇಲೆ ಇಲ್ಲೇನಂದರೆ ಇನ್ನೊಂದು ಡ್ರೋನ್ ಸಿಸ್ಟಮ್ ಬೇರೆ ಇಟ್ಟಿದ್ದಾರೆ. ಹದ್ದಿನ ಕಣ್ಣು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಲ ಬೆಂಗಳೂರು ಟ್ರಾಫಿಕ್ ಕಾಪ್ಸ್ ಇರಲಿ ಹಾಗೂ ನಮ್ಮ ಪೊಲೀಸ್ ಅವರ ಎರಡು ವ್ಯವಸ್ಥೆ ಇಬ್ಬರು ಜೋಡಿಯಾಗಿ ಮಾಡಿರೋದು ಮಾತ್ರ ಅಮೇಝಿಂಗ್. ಐ ಜಸ್ಟ್ ವಾಂಟ್ ಟು ಕನ್ವೆ ಹಾರ್ಟಿ ರಿಗಾರ್ಡ್ಸ್ ಟು ಆಲ್ ದ ಬೆಂಗಳೂರು ಟ್ರಾಫಿಕ್ ಕಾಪ್ಸ್ ಆ್ಯಂಡ್ ಆಸ್ ವೆಲ್ ಆಸ್ ಪೊಲೀಸ್. ಸೊ ಸೂಪರಾಗಿ ಕೆಲಸ ಮಾಡಿದ್ದಾರೆ. ನನಗಾದ್ರೂ ತುಂಬ ಖುಷಿ ಆಯಿತು. ಸಿಂಗಲ್ ಎಂಟ್ರಿ ಸಿಂಗಲ್ ಎಕ್ಸಿಟು ಕ್ರೌಡ್ ಮ್ಯಾನೇಜ್ಮೆಂಟ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಯಾವುದೇ ಥರ ಏನು ತರಲಾಟೆ ಮಾಡೋಕ್ಕಾಗಲ್ಲ, ಪುಂಡಾಟ ಏನು ಹೇಳ್ತಾರೆ ಅದೆಲ್ಲ ನಿಮಗೆ ಎಲ್ಲ ಬಿಡಿ ಬಂದೋಬಸ್ತ್ ಇದೆ ಇಲ್ಲಿ. ಸೊ ವೆಲ್ ಇದು ಹೇಳ್ತಾ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ನಾನು ಒಬ್ಬ ವ್ಲಾಗರು. ಇದಕ್ಕೋಸ್ಕರನೇ ಬಂದಿದ್ದು. ಸೊ ನಾನು ನ್ಯೂ ಇಯರ್ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀನಿ. MG ರೋಡಲ್ಲೇ ಮಾಡ್ತೀನಿ ಈ ಸಲ. ನಾನು ಹುಟ್ಟಿ ಬೆಳೆದಿರೋದು ಬೆಂಗಳೂರು, ನಾನಿರೋದು ವಿಜಯನಗರಲ್ಲಿ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಹಂಗೆ ನಾನು ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಿ ಜನರಿಗೋಸ್ಕರ ಹೀಗೆ MG ರೋಡ್ ನೆಕ್ಸ್ಟ್ ಇಯರ್ ನೀವು ಬರ್ಬೋದು, ಹಾಗೆ ಇದು ಸೇಫ್ ಅಂದ್ಬಿಟ್ಟು ಆಲ್ರೆಡಿ ನಾನು ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದೇ ಥರ ಮಾಡ್ತಾ ಇರ್ತೀನಿ. ನಾನು ನಿಮ್ಮ ಥರನೇ ಒಂಚೂರು ವ್ಲಾಗ್ ಮಾಡ್ತೀನಿ. ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ. ಅರೇಂಜ್ಮೆಂಟ್ ಮಾತ್ರ ಇನ್ನೊಂದು ಮಾತು ಹೇಳಂಗಿಲ್ಲ, ಆ ಥರ ಇದೆ ಸರ್. ಯೂತ್ಸ್ಗೆ ಒಂದೇ ಒಂದು ಮೆಸೇಜು. ಹೊಸ ವರ್ಷ ಬರ್ತೈತೆ, ನೀವು ನ್ಯೂ ಇಯರ್ ರೆಸೊಲ್ಯೂಷನ್ ಅಂದ್ಬಿಟ್ಟು ಬರ್ಕೊಂಡು ಇಟ್ಕೊಬೇಡಿ. ಯೋಚನೆ ಮಾಡಬೇಡಿ. ಯಾವುದೇ ಮಾಡಬೇಕಂದ್ರೆ ಏನೇ ಮಾಡಬೇಕಂದ್ರೆ ಎದ್ದೋಳಿ, ಇವತ್ತೇ ಸ್ಟಾರ್ಟ್ ಮಾಡಿ. ಯಾವುದಕ್ಕೂ ಸಮಯ ಇಲ್ಲ, ಯಾವುದಕ್ಕೂ ರೈಟ್ ಟೈಮ್ ಅಂತ ಇಲ್ಲ. ರಾತ್ರಿ ಮಾಡ್ತೀರಾ ರಾತ್ರಿ ಮಾಡಿ, ಬೆಳಗ್ಗೆ ಮಾಡ್ತೀರಾ ಬೆಳಗ್ಗೆ ಮಾಡಿ. ನಾನು ರಾತ್ರಿ ಒಬ್ಬ ಸಂಸ್ಥೆಯಲ್ಲಿ ಕೆಲಸ ಮಾಡೋದು. ನಾನು ಒಬ್ಬ ಕಾರ್ಪೊರೇಟ್ ಎಂಪ್ಲಾಯಿ. ಬೆಳಗ್ಗೆ ಜಿಮ್ಗೆ ಹೋಗ್ತೀನಿ, ಟ್ಯಾಟೂ ಹಾಕ್ತೀನಿ, ಆಮೇಲೆ ವ್ಲಾಗಿಂಗ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಮಾಡಬೇಕಂದ್ರೆ ನೀವು ಪರ್ವತ ಬೇಕಂದ್ರೂ ಅಲ್ಲಾಡಿಸ್ಬಿಡ್ಬೋದು. ಮಾಡಲ್ಲ ಅಂದರೆ ನೀವು ಸತ್ರು ಮಪ್ರಾಣಿಗೂ ನೀವು ಮಾಡಲ್ಲ. ನೀವು ಸರ್ ನ್ಯೂ ಇಯರ್ 26 ನಾವು ಟ್ಯಾಟೂ ಆರ್ಟಿಸ್ಟ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಪಕ್ಕ ಆಗೇ ಆಗ್ತೀನಿ. ಆಮೇಲೆ ಸಕ್ಸಸ್ಫುಲ್ ವ್ಲಾಗರ್ ಆಲ್ರೆಡಿ ಮಾಡಿದ್ದೀನಿ, ಮತ್ತೆ ಇನ್ನೊಂದ್ಸಲ ಆಗ್ತೀನಿ. ಇದೇ ನನ್ನೊಂದು ಗೋಲ್ ಇರೋದು. ಹಾಗೆ ಈ ಸಲ 2025 ನಾನು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಿಲ್ಲ. 2 ವರ್ಷದಿಂದ ಪೆಂಡಿಂಗಲ್ಲಿದೆ. 2026 ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡ್ತೀನಿ ಅಂತ ಒಂದು ಛಲ ಇದೆ. ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಆಲ್ ದ ವ್ಯೂವರ್ಸ್. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ಆರ್ಥಿಕ ಶುಭಾಶಯಗಳು ಎಲ್ಲ ಕರ್ನಾಟಕ ಜನತೆಗೆ. ನ್ಯೂ ಇಯರ್ ಸೆಲೆಬ್ರೇಷನ್ ಸಖತ್ತಾಗಿದೆ. ಪೊಲೀಸ್ ಇಲಾಖೆಯಿಂದ ಸಖತ್ ಎಲ್ಲ ರಿಸ್ಟ್ರಿಕ್ಷನ್ ಇಂದ ಎಲ್ಲ ಒಳ್ಳೆಯದಾಗಿದೆ. ಎಲ್ಲರಿಗೂ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲ ಸೆಕ್ಯೂರಿಟಿಯಿಂದ ಎಲ್ಲ ಕಂಫರ್ಟಬಲ್ ಆಗಿದೆ. ಎಲ್ಲ ಪ್ರತಿಯೊಂದು ಏನು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ. ಹೋದ ವರ್ಷಕ್ಕಿಂತ ಈ ವರ್ಷ ಹೋಲಿಸ್ಕೊಂಡ್ರೆ ಎಲ್ಲ ಚೆನ್ನಾಗಿದೆ, ಸಖತ್ತಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಾವು 2 years ಇಂದ ಬರ್ತಾ ಇರೋದು. ಪ್ರೆಸೆಂಟ್ ಎಲ್ಲ ಚೆನ್ನಾಗಿದೆ. ಓಕೆ, ಪ್ರಕಾರ ಎಲ್ಲ ಕಂಫರ್ಟಬಲ್ ಇದೆ. ಥ್ಯಾಂಕ್ ಯು. 12 ಗಂಟೆ ಮೇಲೆ ಯಾರು ಇರ್ಬೋದು? ಸಿನಿಮಾ ನೋಡ್ತೀವಿ ಪಕ್ಕಾ. ಡಿ ಬಾಸ್ ಡೆವಿಲ್ ಸಖತ್ತಾಗಿದೆ. ಎಲ್ಲರೂ ಪೈರೇಸಿ ಮಾಡಬೇಡಿ. ಎಲ್ಲರೂ ಥಿಯೇಟರ್ಗೆ ಹೋಗಿ ಫಿಲಮ್ ನೋಡಿ. ಯಾರು ಪೈರೇಸಿ ಮಾಡಬೇಡ್ರಿ. ಅದು ಮಾಡೋದ್ರಿಂದ ಪ್ರೊಡ್ಯೂಸರ್ಗೆ ಲಾಸು, ಎಲ್ಲ ನಮ್ಮ ಬಾಸ್ಗೆ ಲಾಸು, ಎಲ್ಲರಿಗೂ ಲಾಸು. ಎಲ್ಲರೂ ಪ್ರತಿಯೊಬ್ಬರು ಥಿಯೇಟರ್ಗೆ ಹೋಗಿ ಫಿಲಮ್ ನೋಡಿ ಖುಷಿ ಪಡಿ. ಪೈರೇಸಿ ಮಾಡಬೇಡಿ. ಸಖತ್ತಾಗಿದೆ. ಬಾಸ್ ಡಬಲ್ ಆಕ್ಟಿಂಗು ಸಖತ್ತಾಗಿದೆ. ಯಾವ ಸೀನ್ ಡಬಲ್ ಆಕ್ಟಿಂಗ್ ಇಷ್ಟ ಆಯ್ತು. ಹೀರೋಯಿನ್ ಸಖತ್ತಾಗಿ ಚೆನ್ನಾಗಿದ್ದಾರೆ. ವಿತ್ ಸ್ಟೋರಿನೇ ಚೆನ್ನಾಗಿದೆ. ಪ್ರೆಸೆಂಟ್ ಏನು ಮೂವಿ ಬಂದಿರೋದು ನೋಡ್ಕೊಂಡ್ರೆ ಡೆವಿಲ್ ಇಸ್ ಸೂಪರ್ ಹಿಟ್ ನನ್ನ ಪ್ರಕಾರ. ಪೊಲಿಟಿಕ್ಸ್ ಬಾಸ್ ಬರೋದೇ ಬೇಡ ನಮ್ಮ ಪ್ರಕಾರ. ಬಾಸ್ ಆಗಿದ್ರೆ ಸಾಕು. ಜೈ ಡಿ ಬಾಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.